ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಿಜವಾಗ್ಲೂ ಅಮ್ಮ ಮಗಳು ಕಾಪಿ ಮಾಡಿದ್ರ ನಮ್ಮದೇ ಇರೋ ತಾಂಡು ಮುಂದೆ ಭಾಗ್ಯ ಹೇಗೆ ತನ್ನ ಮಗಳು ನಾನು ಕಾಪಿ ಮಾಡಿಲ್ಲ ಅನ್ನೋದನ್ನು ಸಾಬೀತುಪಡಿಸ್ತಾರೆ. ನಿಜವಾಗ್ಲಿ ಇದರಿಂದ ಇರ್ತಕ್ಕಂಥ ಕಾಣದ ಕೈ ಯಾವುದು? ಸೂತ್ರಧಾರರು ಯಾರು ಇದಕ್ಕಲ್ಲ. ಇದು ಎಲ್ಲವನ್ನ ಕೂಡ ಬಠಾಬಾಯಿಲ್ ಮಾಡೋದ್ರಲ್ಲಿ ಭಾಗ್ಯ ಯಶಸ್ವಿ ಆಗ್ತಾಳ. ಎಕ್ಸಾಮ್ಸ್ ಬರೀತಾರ, ಸಾರಿ ಕೇಳ್ತಾರ. ಭಾಗ್ಯ ಮತ್ತು ತನ್ವಿ ಮುಂದೆ ಸ್ಕೂಲೇ ತಲೆ ತಗ್ಸತ್ತ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಪ್ರಾರಂಭದಲ್ಲಿ ಇಲ್ಲಿ ಗಂಡ ಆಟ ಆಡ್ತಿದ್ದಾರೆ ಭಾಗ್ಯ ಲೈಫಲ್ಲಿ. ಒಂದು ವರ್ಷ ಪೂರ ಕಷ್ಟಪಟ್ಟು ಎಕ್ಸಾಮ್ಸ್ಗೆ ಸ್ಕೂಲಿಗೆ ಬಂದು ಓದಿದ್ರೆ ಹಾಲ್ ಟಿಕೆಟ್ನ ಎತ್ಕೊಂಡು ಹೋಗೋದ್ರ ಮುಖಾಂತರ ಒಂದು ಸಿಲ್ಲಿ ಕೆಲಸ ಮಾಡಿಬಿಟ್ಟಿದ್ದಾರೆ ಈ ಕಡೆ ತಾಂಡವ್. ಆದರೆ ಅಲ್ಲಿ ಶ್ರೇಷ್ಠ ಮಾತ್ರ ನೋಡು ತಾಂಡವ್, ನೀನು ಹಾಲ್ ಟಿಕೆಟ್ನ ತೊಗೊಂಡು ಹರಿದು ಪೀಸ್ ಮಾಡಿದ ಮಾತ್ರಕ್ಕೆ ಮತ್ತೆ ಭಾಗ್ಯಗೆ ಎಕ್ಸಾಮ್ ಕೂರಕ್ಕಾಗಲ್ಲ ಅನ್ನೋದು ನಿನ್ನ ಕನಸಿನ ಮಾತು. ಖಂಡಿತ ಅದು ಅಸಾಧ್ಯ. ಯಾಕೆ ಹೇಳು? ಸ್ಕೂಲಿಂದ ಮತ್ತೆ ಕೇಳಿದ್ರೆ ಡೂಪ್ಲಿಕೇಟ್ ಹಾಲ್ ಟಿಕೆಟ್ನ ಕೊಡ್ತಾರೆ. ಮಕ್ಕಳು ಎಕ್ಸಾಮ್ಸ್ ಕೂರಿಸೋಕೆ ಅವಕಾಶ ಮಾಡಿಕೊಡ್ತಾರೆ ಹೊರತು ಹಾಲ್ ಟಿಕೆಟ್ ಇಲ್ಲ ಅಂತ ಈ ರೀತಿ ಮನೆ ಕಳಿಸೋದೆಲ್ಲ ಇರಲ್ಲ. ಖಂಡಿತ ಅದು ಆಗತ್ತೆ ಅಂತದಾಗಿ ಏನು ಮಾತಾಡ್ತಿದ್ಯಾ ಶ್ರೇಷ್ಠ? ಅದು ಆಗುತ್ತಾ? ನಾನೆಲ್ಲೋ ಇದನ್ನು ತೊಗೊಂಡು ಬಂದರೆ ಆ ಭಾಗ್ಯ ಎಕ್ಸಾಮ್ಸೇ ಬರೆಯಲ್ಲ. ಒಂದು ವರ್ಷ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗುತ್ತೆ. ಎಷ್ಟು ಮೆರಿತಾ ಇದ್ಲು, ಅವಳಿಗೆ ಪಾಠ ಕಲಿಸ್ಬೇಕು ಅಂತ ಹಾಲ್ ಟಿಕೆಟ್ನ ತೊಗೊಂಡು ಬಂದರೆ ನೀನು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತಿದ್ರೆ ನಿಜಾನೇ ಹೇಳ್ತಿದ್ದೇನೆ ತಾಂಡವ್ ಅಂದಾಗ, ಓ ಶಟ್, ಈ ರೀತಿ ಆಗಬಾರ್ದು, ಆ ಭಾಗ್ಯ ಎಕ್ಸಾಮ್ಗೆ ಕೂರಬಾರ್ದು ಅಂತ ತಾಂಡವ್ ಹೇಳ್ತಿದ್ದಾನೆ. ನಂತರ ಈ ಕಡೆ ಭಾಗ್ಯ ಹೊರಗಡೆ ಬಂದು ತನ್ನ ಹಾಲ್ ಟಿಕೆಟ್ನ ಹುಡುಕ್ತಿದ್ದಾಳೆ. ಹಾಲ್ ಟಿಕೆಟ್ ಸಿಗ್ತಾನೆ ಇಲ್ಲ. ಈ ಕಡೆ ಇನ್ವಿಜಿಲೇಟರ್ ಕೂಡ ಹೊರಗಡೆ ಬರ್ತಾರೆ. ಮೇಡಮ್ ನಾನು ಇಲ್ಲೇ ಇಟ್ಟಿದ್ದೆ ಮೇಡಮ್, ಕಾಂಪೋಸ್ ಬಾಕ್ಸಲ್ಲಿ ಆಯಿತು, ಇವಾಗ ಕಾಣಿಸಿಲ್ಲ ಅಂದಾಗ ನೀವು ಏನು ಮಾಡ್ತೀರಾ? ಎಷ್ಟೇ ಹುಡುಕಿದ್ರು ಟೈಮ್ ಆಗ್ತದೆ ನೋಡಿ. ಹಾಲ್ ಟಿಕೆಟ್ ಬೇಕೇ ಬೇಕು, ಇಲ್ಲಾಂದರೆ ನೀವು ಈ ವರ್ಷ ಎಕ್ಸಾಮ್ಸ್ ಬರೆಯೋಕ್ಕಾಗಲ್ಲ, ಇವಷ್ಟು ವೇಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಭಾಗ್ಯ ಇಲ್ಲ, ಆ ರೀತಿ ಆಗಬಾರ್ದು ಪ್ಲೀಸ್ ಮೇಡಮ್, ಏನಾದರೂ ಮಾಡಿ ಅಂದಾಗ ಏನು ಮಾಡೋಕ್ಕಾಗುತ್ತೆ? ಜಸ್ಟ್ ಇದು ಒಂದು ಕೆಲಸ ಮಾಡ್ಬೋದು ನೋಡಿ, ಆದಷ್ಟು ಬೇಗ ನಿಮ್ಮ ಸ್ಕೂಲ್ಗೆ ಹೋಗಿ ಡೂಪ್ಲಿಕೇಟ್ ಹಾಲ್ ಟಿಕೆಟ್ನ ತೊಗೊಂಡು ಬನ್ನಿ. 15 ಮಿನಿಟ್ಸ್ ಒಳಗಡೆ ಬರಬೇಕು, ಅಷ್ಟೇ ನಿಮಗೆ ಟೈಮ್ ಇರೋದು. ಆ ರೀತಿ ಆದರೆ ಖಂಡಿತ ನಿಮ್ಮನ್ನ ಎಕ್ಸಾಮ್ಗೆ ಕೋರಿಸ್ಬೋದು ಅಂತ ಹೇಳ್ತಾರೆ. ಹೌದಾ, ಅದು ಆಗುತ್ತಾ ಅಂತ ತಿಳ್ಕೊಂಡಿದ್ದೆ ಭಾಗ್ಯ ಓಡಿ ತನ್ನ ಸ್ಕೂಲ್ಗೆ ಹೋಗ್ತಾಳೆ. ಸ್ಟಾಫ್ ರೂಮ್ಗೆ ಹೋಗಿದ್ದಾಳೆ, ಅಲ್ಲಿ ಆಫೀಸ್ ರೂಮ್ಗೆ ಹೋಗಿದ್ದಾಳೆ. ಪ್ಲೀಸ್ ಮೇಡಮ್, ನಾನು ಹಾಲ್ ಟಿಕೆಟ್ ಮಿಸ್ ಆಗಿದೆ, ಅವರು ಡೂಪ್ಲಿಕೇಟ್ ಹಾಲ್ ಟಿಕೆಟ್ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ, ಪ್ಲೀಸ್ ಕೊಡಿ ಅಂತಿದ್ರೆ ಅವರು ಕ್ಯಾತೆ ತೆಗಿತಿದ್ದಾರೆ. ಪ್ಲೀಸ್ ಮೇಡಮ್, ನನಗೆ ತುಂಬಾ ಟೈಮ್ ಇಲ್ಲ, 15 ಮಿನಿಟ್ಸ್ ಅಷ್ಟೇ ಇರೋದು, ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾಳೆ. ಅಷ್ಟರಲ್ಲಿ ಕನಿಕಾ ಅಲ್ಲೇ ಇರ್ತಾಳೆ. ಕನಿಕಾ ನೋಡಿದ್ದೆ, ಏನಿದು ಭಾಗ್ಯ ಹಾಲ್ ಟಿಕೆಟ್ ಮಿಸ್ ಮಾಡ್ಕೊಂಡಿದ್ಯಾ? ಅದನ್ನು ಜೋಪಾನವಾಗಿ ನೋಡ್ಕೋಬೇಕಲ್ವಾ? ಹಾಲ್ ಟಿಕೆಟ್ ಮಿಸ್ ಮಾಡಿದ್ರೆ ಹೇಗಾಗುತ್ತೆ? ಏನೂ ಕೂಡ ಮಾಡೋಕ್ಕಾಗಲ್ವಲ್ಲ ಅಂತಿದ್ರೆ, ಪ್ಲೀಸ್ ಮೇಡಮ್ ನನಗೆ ಟೈಮ್ ಇಲ್ಲ, 15 ಮಿನಿಟ್ಸಲ್ಲಿ ಬರಬೇಕು ಅಂತ ಹೇಳಿದ್ದಾರೆ, ಪ್ಲೀಸ್ ಮೇಡಮ್ ಆ ಒಂದು ಹಾಲ್ ಟಿಕೆಟ್ನ ಕೊಡಿ ಮೇಡಮ್, ಡೂಪ್ಲಿಕೇಟ್ ಹಾಲ್ ಟಿಕೆಟ್ ಕೊಡ್ಬೋದು ಅಂತಲ್ಲ ಅಂತ ಹೇಳ್ತಿದ್ರೆ ಅದನ್ನೆಲ್ಲ ಮಾಡೋಕ್ಕೆ ತುಂಬಾ ಪ್ರೊಸೀಜರ್ ಆಗುತ್ತೆ ಭಾಗ್ಯ ಅಂತ ಹೇಳ್ತಿರುವಷ್ಟರಲ್ಲಿ ಒಬ್ಬರು ಪ್ಯೂನ್ ಬಂದಿದ್ದೆ. ಅಕ್ಕ ಹಾಲ್ ಟಿಕೆಟ್ ರೆಡಿ ಆಗಿದೆ, ತೊಗೊಂಡು ಬೇಗ ಹೋಗಿ ಅಂತಿದ್ದಾರೆ. ಅಣ್ಣ ನಿಮಗೆ ಗೊತ್ತಾಯಿತು ಅಂದಾಗ ಹರೀಶ್ ನಂಗೆ ಅಲ್ಲಿ ಗೊತ್ತಾಯ್ತಂತೆ ಸ್ಕೂಲಲ್ಲಿ ಗಲಾಟೆ ಆಗ್ತಿದೆ ಅಂತ, ಹಾಗಾಗಿ ತಿಳ್ಕೊಂಡು ಕಾಮತ್ ಸರ್ ಹತ್ರ ಸಿಗ್ನೇಚರ್ ಹಾಕಿಸ್ಕೊಂಡು ನಿಮಗೆ ಹಾಲ್ ಟಿಕೆಟ್ ತಂದ್ಕೊಡ್ಬೇಕು ಅಂತ ಹೇಳ್ತಿದ್ರು. ಅಷ್ಟರಲ್ಲಿ ಕಾಮತ್ ಸರ್ ಜೊತೆ ಹೋಗಿ ಅವರು ನನಗೆ ಹಾಲ್ ಟಿಕೆಟ್ನ ನಿಮಗೆ ತಲುಪಿಸು ಅಂತ ಹೇಳಿದರು. ಅದಕ್ಕೋಸ್ಕರ ತೊಗೊಳ್ಳಿ ಅಕ್ಕ ಹಾಲ್ ಟಿಕೆಟ್ ಅಂತ ಹೇಳ್ತಾರೆ. ಇದರಿಂದ ಅವಳಿಗೆ ಖುಷಿ ಆಗುತ್ತೆ. ಫೈನಲಿ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋಕೆ ಇದು ಕೂಡ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ನಂತರ ಭಾಗ್ಯ ಹೋಗ್ತದಾಗ ಈ ಕಡೆ ಕನ್ನಿಕಾ, ಒಳ್ಳೆಯದೇ ಆಯಿತು ಭಾಗ್ಯ, ಅವ್ರು ಕೊಡಲಿಲ್ಲ ಅಂದರೂ ನಾನೇ ನಿಮಗೆ ಹಾಲ್ ಟಿಕೆಟ್ ಕೊಟ್ಟು ಕಳಿಸ್ತಾ ಇದ್ದೆ. ಯಾಕೆ ಹೇಳು? ಇವತ್ತು ನೀನು ಹೊರಗಡೆ ಇರೋಕ್ಕಿಂತ ಒಳಗಡೆನೇ ಇರಬೇಕು. ಒಳಗಡೆ ಆಡೋದಕ್ಕೆ ನೀನು ಹಂಗಾಮಕ್ಕೆ ಕಾರಣ ಆಗಲೇಬೇಕಲ್ವಾ ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಭಾಗ್ಯ ಕೂಡ ಹಾಲ್ ಟಿಕೆಟ್ ತೊಗೊಂಡು ಬರ್ತಾರೆ. ಮಗಳ ಜೊತೆ ಕೂತು ಎಕ್ಸಾಮ್ ಬರೀತಿದ್ದಾರೆ. ಮಗಳಿಗೂ ಕೂಡ ಅಮ್ಮ ಬಂದಿದ್ದು ತುಂಬ ಖುಷಿ ಆಗುತ್ತೆ. ಅಮ್ಮ ಮಗಳು ಇಬ್ಬರು ಕೂಡ ತುಂಬ ಚೆನ್ನಾಗಿ ಎಕ್ಸಾಮ್ ಬರೀತಿದ್ದಾರೆ. ಫೈನಲಿ ಇನ್ಸ್ಪೆಕ್ಷನ್ಗೆ ಬಂದೇ ಬಿಟ್ಟರು. ಎಲ್ಲನೂ ಕೂಡ ಇನ್ಸ್ಪೆಕ್ಟ್ ಮಾಡಬೇಕಿದ್ರೆ ಈ ಕಡೆ ಭಾಗ್ಯ ಹತ್ರ ಹಾಗೆ ತನ್ವಿ ಹತ್ರ ಕೂಡ ಬರ್ತಾರೆ. ಬರ್ತಿದ್ದಾಗ ಈ ಕಡೆ ಇಬ್ಬರ ಹತ್ರನೂ ಇನ್ಸ್ಪೆಕ್ಟರ್ ನೋಡ್ತಾರೆ, ಏನಿದು ಕೆಳಗಡೆ ಬೆಂಚಲ್ಲಿ ಏನು ಬರ್ಕೊಂಡಿದ್ದಾರಾ ಅಂತ ಹೇಳಿ. ಇಬ್ಬರು ಕೂಡ ಫಾರ್ಮುಲಾಸ್ನ ಬರ್ಕೊಂಡಿದ್ದಾರೆ. ಅದನ್ನು ನೋಡಿದೆ, ಕಾಪಿ ಮಾಡ್ತಿದ್ದಾರೆ. ಇಲ್ಲಿ ಇಬ್ಬರು ಕೂಡ ಫಾರ್ಮುಲಾಸ್ನ ಬರ್ಕೊಂಡು ಮೊದಲು ಇವರನ್ನು ಕರ್ಕೊಂಡು ಹೊರಗಡೆ ನಡೀರಿ ಅಂತ ಹೇಳ್ತಿದ್ರೆ, ಇಲ್ಲ ಮೇಡಮ್ ನಾವು ಆ ರೀತಿ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಮಗಳು ನಾನು ತುಂಬ ಚೆನ್ನಾಗಿ ಹೋಗ್ತಿದ್ದೀನಮ್ಮ, ನಾನು ನಿಜವಾಗ್ಲೂ ಕಾಪಿ ಮಾಡಿಲ್ಲ ಅಂತ ಹೇಳ್ತಿದ್ದಾಳೆ. ಪ್ಲೀಸ್ ಮೇಡಮ್, ನನ್ನ ಮಗಳು ಇಡೀ ರಾತ್ರಿ ಪೂರ ಕೂತ್ಕೊಂಡು ನನ್ನ ಜೊತೆನೇ ಓದಿದಾಳೆ, ಎಂದು ಕೂಡ ಓದಿಲ್ದಿರೋಳು ಇವತ್ತು ತುಂಬ ಚೆನ್ನಾಗಿ ಓದಿದಾಳೆ. ಪ್ಲೀಸ್ ಮೇಡಮ್, ನನ್ನ ಮಗಳು ಕೂಡ ಕಾಪಿ ಮಾಡಿಲ್ಲ, ನಮ್ಮಿಬ್ರು ಆ ರೀತಿ ಹೊರಗಡೆ ಕಳಿಸ್ಬಿಡಿ ಅಂದಾಗ ನಿಮಗೆ ಬೇರೆ ಮಕ್ಳಿಗೆ ತೊಂದರೆ ಆಗುತ್ತೆ, ಸುಮ್ಮನೆ ನಡೀರಿ ಅಂತ ಹೊರಗಡೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಅವರನ್ನು ಕಾಪಾಡಿದಂತಹ ಆ ಒಂದು ಕನ್ನಿಕಾ ಅಕ್ಕ ಕೂಡ ಇರ್ತಾರೆ. ಅವ್ರಿಗೆ ಹೇಳ್ತಾರೆ, ನೋಡಿ ಇವರಿಬ್ರು ಕಾಪಿ ಮಾಡಿದ್ದಾರೆ ಅಂತ. ಏನಿದು ಅಂತ ಕೇಳಿದಾಗ ಭಾಗ್ಯ, ಇಲ್ಲ ಮೇಡಮ್ ನಾವು ಕಾಪಿ ಮಾಡಿಲ್ಲ ಮೇಡಮ್, ನನ್ನ ಮಗಳು ತುಂಬ ಚೆನ್ನಾಗಿ ಓದಿದಾಳೆ ಅಂತ ಹೇಳ್ತಿದ್ರು. ಈ ಕಡೆ ಇಲ್ಲ, ಅವ್ರು ಬೆಂಚ್ ಮೇಲೆ ಬರ್ಕೊಂಡಿದ್ರು ಅಂತ ಹೇಳ್ತಿದ್ದಾರೆ. ನೋಡಿ ಭಾಗ್ಯ ಅವರೇ,
ನೀವು ಸ್ಕೂಲ್ಗೆ ಒಳ್ಳೆ ಹೆಸರು ತರ್ತೀರಾ ಅಂತ ಅಂದ್ಕೊಂಡಿದ್ದೆ. ನೀವು ಈ ರೀತಿ ಮಾಡ್ತೀರಾ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಏನಿದು ಕಾಪಿ ಮಾಡಿ ಸಿಕ್ಕಾಕೊಳ್ಳೋದು ಅಂದರೆ ಇಷ್ಟು ವರ್ಷ ನಮ್ಮ ಸ್ಕೂಲಲ್ಲಿ ಯಾರೂ ಕೂಡ ಈ ರೀತಿ ಕಾಪಿ ಮಾಡಿ ಸಿಕ್ಕಾಕೊಂಡಿತ್ತಿಲ್ಲ. ಈ ರೀತಿ ಮಾಡಿಬಿಟ್ಟು ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಹಾಳು ಮಾಡ್ತಿದ್ರಲ್ವ, ನಂಗೆ ತುಂಬಾ ಬೇಜಾರಾಗ್ತದೆ. ಇನ್ನೂ ನಿಮ್ಮನ್ನು ವಹಿಸ್ಕೊಂಡು ಬರೋಕ್ಕಾಗೋದಿಲ್ಲ ಅಂತಿದ್ರೆ, ಇಲ್ಲ ಮೇಡಮ್ ನನ್ನ ಮಗಳು ತುಂಬ ಚೆನ್ನಾಗಿ ಓದಿದಾಳೆ, ನಾನು ಕಾಪಿ ಮಾಡ್ತಿಲ್ಲ ಮೇಡಮ್, ಯಾವತ್ತೂ ಓದಿರೋ ಮಗಳು ಓದಿ ಬರೆಯೋಕೆ ಬಂದಿದ್ದಾಳೆ ಅಂದಾಗ ಪ್ಲೀಸ್ ಮೇಡಮ್ ನಮ್ಮನ್ನು ನಂಬಿ ಅಂತ ತನ್ವಿ ಕೂಡ ಬೇಡ್ಕೊತಿದ್ದಾಳೆ. ಆದರೆ ಇಲ್ಲಿ ಕನಿಕಾ ಅಕ್ಕ ಮಾತ್ರ ಇಲ್ಲ, ಆಗಲ್ಲ. ಎಕ್ಸಾಮ್ ಶುರು ಆಗೋಕ್ಕೂ ಮುನ್ನ ನಮ್ಮ ಕಡೆಯವ್ರು ಎಲ್ಲ ಕೂಡ ಬೆಂಚಸ್ನ ಅಬ್ಸರ್ವ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಆಗಿಲ್ದಿರೋದು ನೀವು ಹೋಗಿ ಕೂತ್ಕೋಬೇಕಿದ್ರೆ ಬೆಂಚಸ್ನ ನೋಡಬೇಕಿತ್ತಲ್ವ. ಇವಾಗ ಮಾತಾಡಿದ್ರೆ ಏನೂ ಕೂಡ ಯೂಸ್ ಇಲ್ಲ. ಆ ರೀತಿ ನೀವು ಕಾಪಿ ಮಾಡೇ ಇರ್ತೀರಾ ಅಂದಮೇಲೆ ನಮಗೇನು ಕೂಡ ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ನಾನು ನಿಮ್ಮ ಪರ ವಹಿಸ್ಕೊಂಡೆ ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಹಾಳಾಗುತ್ತೆ. ನೀವಿಬ್ಬರು ಈ ವರ್ಷ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಡಿಬ್ಬಾರು ಅಂತಿದ್ದಾಗ ಈ ಕಡೆ ತನ್ವಿ ಇಲ್ಲ, ನಾನು ಕಾಪಿ ಮಾಡಿಲ್ಲ, ನಾನು ಚೀಟರ್ ಅಲ್ಲ, ನಾನು ಚೆನ್ನಾಗಿ ಓದಿದ್ದೀನಿ ಅಂದ್ಕೊಂಡೆ ಹತ್ಕೊಂಡು ಬಂದುಬಿಡ್ತಾಳೆ. ಅಷ್ಟರಲ್ಲಿ ಆಲ್ರೆಡಿ ಅಲ್ಲಿ ತಾಂಡವ್ಗೆ ವಿಷಯ ಗೊತ್ತಾಗಿರತ್ತೆ. ಮನೆಯವರು ಕಾಲ್ ಮಾಡಿ ಈ ರೀತಿ ಕಾಪಿ ಮಾಡಿ ಸಿಕ್ಕಾಕೊಂಡಿದ್ದಾರಂತೆ ಅಂತ ಕಾಲ್ ಮಾಡಿ ತಿಳಿಸಿರ್ತಾರೆ. ಹಾಗಾಗಿ ಶ್ರೇಷ್ಠಾಗೆ ಹೇಳಿ ಅಲ್ಲಿಂದ ತಾಂಡವ್ ಹೊರಟು ಬಂದಿದ್ದಾನೆ. ಅಪ್ಪ ನಾನು ನೋಡ್ತಿದ್ದಾಗೆ ಮಗಳು ಹೋಗಿ ಅಪ್ಕೋತಾಳೆ, ಪಾಪ ನಾನು ಕಾಪಿ ಮಾಡಿಲ್ಲ ಅಂತ. ಅಷ್ಟರಲ್ಲಿ ಕುಸುಮ ಅವರು, ಸುನಂದ, ಪೂಜಾ ಎಲ್ಲರೂ ಕೂಡ ಬರ್ತಾರೆ. ಭಾಗ್ಯ ಕೂಡ ಮಗಳಿಂದನೇ ಓಡಿ ಬರ್ತಾರೆ. ಪಾಪ ನಾನು ಮಾಡಿಲ್ಲ ಪಪ್ಪ ಅಂದಾಗ ಈ ಕಡೆ ಭಾಗ್ಯ ಬರ್ತಿದ್ದಾಗೆ ಏನಾಯಿತು, ಯಾಕೆ ತನ್ವಿ ಕಾಪಿ ಮಾಡ್ತಿದ್ದೆ ಅಂತ ಕುಸುಮರು ಮೊಮ್ಮಗಳನ್ನ ಕೇಳಿದ್ದಕ್ಕೆ ಮಗ, ಅಮ್ಮ ನೀನೇನು ತನ್ವಿ ಬಗ್ಗೆ ಮಾತಾಡ್ತಿದ್ಯಲ್ಲ, ಇಷ್ಟು ವರ್ಷ ಅವಳು ಕಾಪಿ ಮಾಡಿ ಸಿಕ್ಕಾಕೊಂಡಿದ್ದ, ಈ ಸತಿ ಸಿಕ್ಕಾಕೊಂಡಿದ್ದಾಳೆ, ಅದಕ್ಕೆಲ್ಲ ನೀನು ಮುದ್ದು ಸೊಸೆನೇ ಕಾರಣ. ಅವಳೇ ಕಾಪಿ ಮಾಡೋದನ್ನ ಅವಳಿಗೂ ಹೇಳ್ಕೊಟ್ಟು ತಾನು ಮಾಡಿರೋದು ಅಂತ ಹೇಳ್ತಿದ್ದಾಗೆ ಈ ಕಡೆ ತನ್ವಿ ಪಾಪ ನೀವು ಕೂಡ ನಂಬ್ತೀರಾ ಅಂದಾಗ ಕಣ್ಮುಂದೆನೇ ಕಾಣಿಸ್ತಿದ್ಮೇಲೆ ನಮ್ಮದೇ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ತಾಂಡವ್ ಹೇಳ್ತಿದ್ದಾಗೆ ಭಾಗ್ಯ ಮತ್ತು ತನ್ವಿ ಇಬ್ಬರು ಕೂಡ ನಾವು ಮಾಡಿಲ್ಲ ಅಂತಲೇ ಸಾಬೀತುಪಡಿಸ್ತಾರೆ. ನಂತರ ಈ ಕಡೆ ಭಾಗ್ಯಗೆ ತಲೆ ಕೂಡ ಓಡುತ್ತೆ. ತಕ್ಷಣ ಈ ಕಡೆ CCTV ಫುಟೇಜ್ ಇರುತ್ತೆ ಅಲ್ವಾ ಮೇಡಮ್, ಒಂದು ಎಕ್ಸಾಮ್ ಹಾಲಲ್ಲಿ ಅಂದಮೇಲೆ ಅದನ್ನು ಚೆಕ್ ಮಾಡಿ, ನಾವಿಬ್ಬರು ಏನಾದ್ರು ಅದರಲ್ಲಿ ಬರೆದಿದ್ರೆ ಖಂಡಿತ ನಾವು ಸಿಕ್ಕಾಕೋತೀವಲ್ವ ಅಂತ ಹೇಳ್ತಿದ್ದಾಳೆ. ಖಂಡಿತ ಇಲ್ಲಿ CCTV ಫುಟೇಜ್ನ ಚೆಕ್ ಮಾಡ್ತಿದ್ದಾರೆ. ಚೆಕ್ ಮಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಅಲ್ಲಿ ಕೈ ಚುಳ್ಕ ಇರೋದು ಕನ್ನಿಕಾದು, ಅಲ್ಲಿ ಯಾವುದೇ ರೀತಿ ಭಾಗ್ಯ ಮತ್ತು ತನ್ವಿ ತಪ್ಪು ಮಾಡಿಲ್ಲ ಅಂತ. ತಕ್ಷಣ ಈ ಕಡೆ ಸಾರಿ ಕೇಳಿ ಅವರಿಬ್ಬರಿಗೆ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಕೊಡ್ತಾರೆ. ಫೈನಲಿ ತನ್ವಿನ ಭವಿಷ್ಯ ಅಮ್ಮನಿಂದಾಗಿ ಉಳಿಯುತ್ತೆ. ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿ.